ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ವಾರ್ತೆಗಳ ವಿವರ. ಹೊಸ ವರ್ಷದ ಶುಭಾಶಯಗಳನ್ನು ಎಸ್ ನ್ಯೂಸ್ ಬಳಗದ ಪರವಾಗಿ ಎಲ್ಲ ವೀಕ್ಷಕರಿಗೆ 2025 ಶುಭವಾಗಲಿ ಎಂದು ಹಾರೈಸ್ತೇವೆ. ಇವತ್ತು ಮೊದಲನೆಯ ಸುದ್ದಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ನಿನ್ನೆಯಿಂದ ಸರದಿ ಉಪವಾಸ ಸತ್ಯಾಗ್ರಹ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿಯಿಂದ ನಡೆಯುತ್ತಿದ್ದು, ಇಂದು ಹೋರಾಟ ಸಮಿತಿಯ ಮುಖಂಡರ ಜೊತೆ ತಹಸೀಲ್ದಾರ್ ಹಾಗೂ ಪೌರಾಯುಕ್ತರು ಸಭೆ ನಡೆಸಿದರು. ಸಭೆಯಲ್ಲಿ ಚರ್ಚೆಗೆ ತೃಪ್ತರಾಗದ ಮುಖಂಡರು ಶಾಸಕರ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಕರೆಯಲು ಒತ್ತಾಯಿಸಿದರು. ಗಂಗಾವತಿ ರಸ್ತೆಯಲ್ಲಿರುವ ಹಣ್ಣಿನ ತೋಟದ ಮುಂಭಾಗದಲ್ಲಿ 15 ಮೀಟರ್ ಬಿಟ್ಟು ಹಿಂದಿನ ಜಾಗದಲ್ಲಿ ತಾತ್ಕಾಲಿಕವಾಗಿ ವ್ಯಾಪಾರ ನಡೆಸಲು ಸಂಘಟನೆ ಮುಖಂಡರು ಇಂದು ತಹಸೀಲ್ ಕಚೇರಿಯಲ್ಲಿ ಸೇರಿದ್ದ ಸಭೆಯಲ್ಲಿ ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ತಹಸೀಲ್ದಾರರು, ರಾಷ್ಟ್ರ ಮತ್ತು ರಾಜ್ಯ ಹೆದ್ದಾರಿಯ ಮುಖ್ಯ ರಸ್ತೆಯಲ್ಲಿ ರಸ್ತೆಯ ಮಧ್ಯದಿಂದ 21 ಮೀಟರ್ ಒಳಗೆ ಯಾವುದೇ ವ್ಯಾಪಾರ ಸಾಧ್ಯವಿಲ್ಲ. ನಾವು 22ರ ಒಳಗಾಗಿ ನ್ಯಾಯಾಲಯಕ್ಕೆ ಸಂಪೂರ್ಣ ವರದಿ ಸಲ್ಲಿಸಬೇಕು. ಹೀಗಾಗಿ ಅದು ಸಾಧ್ಯವಿಲ್ಲ. ಬೇಕಾದರೆ ಉಪರಸ್ತೆಗಳಲ್ಲಿ ಬಂಡಿಗಳ ಮೂಲಕ ವ್ಯಾಪಾರ ಮಾಡಬಹುದು ಎಂದರು. ಪೊಲೀಸ್ ಠಾಣೆ ಹಿಂಭಾಗ ಜ್ಯೋತಿ ಮಹಿಳಾ ಸಮಾಜದ ಶ್ರೀ ಶಕ್ತಿ ಭವನ ಪ್ರದೇಶ ಕಡೆ ಮೊಬೈಲ್ ಕ್ಯಾಟಿನ್ ಬಂಡಿಗಳ ನಿಲ್ಲಿಸಿ ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸಲು ಸಂಘಟನೆ ಮುಖಂಡರು ಮನವಿಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡದೆ ಯಾವುದೇ ನಿರ್ಣಯಕ್ಕೆ ಬರಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ನಗರದ ದೇವರಾಜ್ ಮಾರುಕಟ್ಟೆ, ಹಣ್ಣಿನ ಮಾರುಕಟ್ಟೆ ಮತ್ತು ಸುಕಲ್ಪೇಟೆ ರಸ್ತೆಯ ತರಕಾರಿ ಮಾರುಕಟ್ಟೆಗಳಲ್ಲಿ ಬೀದಿ ಬದಿ ತರಕಾರಿ, ಹಣ್ಣು, ಮಸಾಲ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತೇವೆ. ಅಶೋಕ ಭವನ ಹಿಂದುಗಡೆ ಮಟನ್, ಚಿಕನ್ ವ್ಯಾಪಾರಸ್ಥರಿಗೆ ಅವಕಾಶ ಕಲ್ಪಿಸಲಾಗುವುದು. ಸಹಕರಿಸಲು ಸಂಘಟಕರಿಗೆ ಪೌರಾಯುಕ್ತರು ಹಾಗೂ ತಹಸೀಲ್ದಾರರು ಮನವಿ ಮಾಡಿದರು. ಮುಖ್ಯ ರಸ್ತೆಯಲ್ಲಿ ಮತ್ತು ಸಿಎಸ್ಐಟಿಯನ್ನು ಅತಿಕ್ರಮಿಸಿಕೊಂಡ ಪ್ರಭಾವಿಗಳ ಕಟ್ಟಡ ಮುಟ್ಟದೇ ಇರುವ ಕುರಿತು ಮುಖಂಡರು ಕೇಳಿದ ಪ್ರಶ್ನೆಗೆ ಈಗಾಗಲೇ ಅವರಿಗೆ ನೋಟಿಸ್ ನೀಡಲಾಗಿದೆ. ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ. ತಮ್ಮ ಮನವಿಗೆ ನಾವು ಸ್ಪಂದಿಸಿದ್ದೇವೆ. ಹೋರಾಟ ಹಿಂಪಡೆಯಲು ಸಂಘಟಕರಿಗೆ ತಹಸೀಲ್ದಾರರು ಹಾಗೂ ಪೌರಾಯುಕ್ತರು ಮನವಿ ಮಾಡಿದರು. ಆದರೆ ಸಭೆಯು ಅಂತಿಮ ನಿರ್ಧಾರಕ್ಕೆ ಬರಲು ಆಗದೇ ಇರುವ ಕಾರಣ ನಮ್ಮ ಹೋರಾಟ ಮುಂದುವರಿಯುತ್ತದೆ. ತಾವು ಶಾಸಕರ ಹಾಗೂ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಸಭೆ ಕರೆಯಲು ಮುಖಂಡರು ಒತ್ತಾಯಿಸಿದರು. ಈ ಸಭೆಯಲ್ಲಿ ಮುಖಂಡರಾದ ನಾಗರಾಜ್ ಪೂಜಾರ್, ಬಸವರಾಜ್ ಬಾದರ್ಲಿ, ಡಿಎಚ್ ಪೂಜಾರ್, ಚಂದ್ರಶೇಖರ್ ಗೊರೆಪಾಳ್, ಡಿಎಚ್ ಕಂಬಳಿ, ಹುಸೇನ್ ಸಾಬ್, ಡಾಕ್ಟರ್ ವಶೀಂ, ಬಿಎನ್ ಯರ್ದಿಯಾಳ್, ಬಸವಂತರಾಯಗೌಡ ಕಲ್ಲೂರು ಸೇರಿದಂತೆ ಬೀದಿ ಬದಿ ವ್ಯಾಪಾರಸ್ಥರು ಇದ್ದರು. ಅನೇಕ ಜನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಅಂತಕ್ಕಂಥದ್ದು ಅವರ ಅತಿ ಮುಖ್ಯ ಡಿಮ್ಯಾಂಡ್ಗಳಾಗಿತ್ತು. ಆ ಪ್ರಕಾರ ವೆಜಿಟೇಬಲ್ಸ್, ತರಕಾರಿ ಮಾರೋರಾಗಿರ್ಬೋದು, ಹಣ್ಣು ಹಂಪಲು ಮಾರೋರಿಗಾಗಿರ್ಬೋದು, ಹೂವು ಮಾರೋರಿಗಾಗಿರ್ಬೋದು, ದಿನಸಿ ವ್ಯಾಪಾರ ಯಾರ್ಯಾರು ಮಾಡ್ತಿರ್ತಾರೆ ಅವರಿಗೆಲ್ಲರಿಗೂ ಒಂದಿಷ್ಟು ಮಾರ್ಕೆಟ್ಗಳನ್ನು ಪರ್ಯಾಯವಾಗಿ ಮಾಡಿಕೊಟ್ಟಿದ್ದೇವೆ. ಒಂದಿಷ್ಟು ಹೇಳೋದಾದರೆ ದೇವರಾಜ್ ಅರಸು ಮಾರುಕಟ್ಟೆ, ಈಗ ಸುಕಾಲ್ಪೇಟೆಯಲ್ಲಿರುವ ದೇವರಾಜ್ ಅರಸು ಅವರ ಸ್ಟ್ರೆಚ್ಚು ಹಿಂಭಾಗದಲ್ಲಿರ್ತಕ್ಕಂಥ ದೇವರಾಜ್ ಅರಸು ಮಾರುಕಟ್ಟೆಯಲ್ಲಿ ಸುಮಾರು 250 ಮಳಿಗೆಗಳು, 250ರಿಂದ 300 ಮಳಿಗೆಗಳನ್ನು ಮಾರ್ಕೌಟ್ ಮಾಡಿಕೊಟ್ಟಿದ್ದಾರೆ. ಮಳಿಗೆ ಅಂದರೆ ಓಪನ್ ಜಾಗವು, ಅಲ್ಲಿ ತಳ್ಳು ಬಂಡಿಯನ್ನು ಇಟ್ಕೊಂಡು ಹೋಗಿ ಅವ್ರು ವ್ಯಾಪಾರ ವಹಿವಾಟನ್ನು ಮಾಡ್ಕೋಬಹುದು. ಅದ್ರ ಜೊತೆಗೆ ಸುಕಾಲ್ಪೇಟೆ ಎಂಟ್ರೆನ್ಸ್ ಕನಕದಾಸ ವೃತ್ತದಿಂದ ನಾವು ಮುಂದೆ ಹೋಗುವ ದಾರಿಯಲ್ಲಿ ಏನಿದೆ ಅಲ್ಲಿ ಮಿನಿ ಮಾರುಕಟ್ಟೆ ಅಂತಿದೆ. ಆ ಮಿನಿ ಮಾರುಕಟ್ಟೆಯಲ್ಲಿ ಸುಮಾರು 40 ಮಳಿಗೆಗಳಿಗೆ ಅವಕಾಶ ಆಗ್ತದೆ. ಅವರು ಅಲ್ಲಿ ಸಹ ದೈನಂದಿನ ವ್ಯಾಪಾರ ವಹಿವಾಟನ್ನು ಮಾಡ್ಕೋಬಹುದು. APMC ಮಾರ್ಕೆಟ್, ಈಗ ನಮ್ಮ ಸ್ತ್ರೀಶಕ್ತಿ ಭವನದ ಹಿಂಭಾಗದಲ್ಲಿರುವಂಥ APMCಯಲ್ಲಿ ಹಣ್ಣು ಹಂಪಲು ದೈನಂದಿನ ವ್ಯವಹಾರ ಮಾಡಲಿಕ್ಕೆ 150ರಿಂದ 200 ಫ್ಯಾಮಿಲಿಗಳಿಗೆ, ಅಂದರೆ ಅಷ್ಟು ಅಂಗಡಿಗಳಿಗೆ ರಿಲೊಕೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಹೋಗಿ ವ್ಯಾಪಾರ ವಹಿವಾಟ ಮಾಡ್ಕೋಬೋದು. ಅದರ ಜೊತೆಗೆ ಈಗ ಇದು ಯಾವುದೋ ಚಿಕನ್ನು, ಮಟನ್ನು ಮತ್ತು ಫಿಶ್ ಮಾರಾಟ ಮಾಡ್ತಕ್ಕಂಥ ಮಟನ್ ಶಾಪ್ಸ್ಗಳಿಗೆ ಏನಿರ್ತವೆ ಅವುಗಳಿಗೆ ನಾವು 2 ರೀತಿಯಲ್ಲಿ ಒಂದು ರಿಲೊಕೇಟ್ ಮಾಡಿಕೊಟ್ಟಿದ್ದೀವಿ. ಒಂದು ಅಶೋಕ್ ಭವನ ಮುಂಭಾಗದಲ್ಲಿರ್ತಕ್ಕಂಥ ಮಟನ್ ಮಾರ್ಕೆಟ್ 1ನೇದಾಗಿರ್ಬೋದು, ನಗರಸಭೆ ಮುಂಭಾಗದಲ್ಲಿರ್ತಕ್ಕಂಥ ಮಟನ್ ಮಾರ್ಕೆಟ್ 2 ಆಗಿರ್ಬೋದು. ಇಲ್ಲಿ ಸುಮಾರು ಒಂದು 40ರಿಂದ 50 ಅಂಗಡಿಗಳು, ಮಟನ್ ಶಾಪ್ಸ್ ಆಗಿರ್ಬೋದು, ಚಿಕನ್ ಶಾಪು, ಫಿಶ್ ಶಾಪ್, ಅವರಿಗೆ ಒಂದೇ ಕಡೆ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅದರ ಸದುಪಯೋಗವನ್ನು ಎಲ್ಲ ವ್ಯಾಪಾರ ವಹಿವಾಟುದಾರರು ಪಡ್ಕೋಬೇಕು. ಅದ್ರ ಜೊತೆಗೆ ಅನೇಕ ಕಡೆ ಏನು ತಳ್ಳು ಬಂಡಿ ವ್ಯಾಪಾರಸ್ಥರಿದ್ದಾರೆ, ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ ಪ್ರಕಾರ ಅವರು 31 ವಾರ್ಡ್ಗಳಲ್ಲಿ ಉಪರಸ್ತೆಗಳೇನು ಏನಿರ್ತಾವೆ, ಮನೆ ಮುಂದುಗಡೆ, ಕಾಲನಿ ಒಳಗಡೆ, ರಸ್ತೆ ಓಣಿ ಒಳಗಡೆ ಇರ್ತಾವೆ, ಅಲ್ಲಿ ಹೋಗಿ ತಳ್ಕೊಂತ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಯಾರ್ದು ಸಹ ಅಬ್ಜೆಕ್ಷನ್ಸ್ ಇರಂಗಿಲ್ಲ, ಪೊಲೀಸರು ಸಹ ಡಿಸ್ಟರ್ಬ್ ಮಾಡಂಗಿಲ್ಲ. ಬಟ್ ಒಂದು ಎಲ್ಲ ವ್ಯಾಪಾರಸ್ಥರು, ಸಂಘಟನಾಕಾರರು ಎಲ್ಲರೂ ಒಂದು ಸಹಕಾರ ಕೊಡಬೇಕು. ನಮ್ಮ ಇಂಪಾರ್ಟೆಂಟ್ 3 ಹೈವೇ ರೋಡ್ಗಳು ಎಲ್ಲೆಲ್ಲಿ ಬರ್ತವೆ, ಒಂದು ಗಂಗಾವತಿ ರಸ್ತೆ ಆಗಿರ್ಬೋದು, ರಾಯಚೂರು ರಸ್ತೆ ಆಗಿರ್ಬೋದು, ಮತ್ತು ಕುಷ್ಟಗಿ ರೋಡ್ ಆಗಿರ್ಬೋದು, ಇವಷ್ಟು ಸಹ NH ಮತ್ತು SH ಅಧಿನಿಯಮದ ಅಡಿಯಲ್ಲಿ ಬರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ವಹಿವಾಟವನ್ನು ಮಾಡಬಾರ್ದು. ನಿಮ್ಮ ಏನು ಒತ್ತು ಬಂದಿರ್ತಾವೆ ಉಪರಸ್ತೆಗಳು ಕಾಲನಿಗಳಲ್ಲಿ ಮಾಡ್ಕೊಳ್ಳಿ 31 ವಾರ್ಡ್ಗಳಲ್ಲಿ. ಮತ್ತು ಹಾರ್ಟಿಕಲ್ಚರ್ ಮುಂಭಾಗ, ಸ್ತ್ರೀ ಶಕ್ತಿ ಮುಂಭಾಗ, ಮತ್ತು ತಹಸೀಲ್ದಾರ್ ಆಫೀಸ್ ಮುಂಭಾಗ ಮತ್ತು ಮಹಿಳಾ ಸಮಾಜ ಎಲ್ಲ ಕಡೆ ಫೆನ್ಸಿಂಗ್ ನಡೀತಾ ಇದೆ. ಸೊ ಎಲ್ಲವೂ ಫೆನ್ಸಿಂಗ್ ಆಗಿ ನಾವು ಕೋರ್ಟ್ಗೆ ಕಂಪ್ಲೇಂಟ್ಸ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅನೇಕ ಸಂಘಟನಾಕಾರರು ಬಂದು ಒಂದು ಮನವಿ ಮಾಡಿದ್ದಾರೆ. ಅಲ್ಲಲ್ಲಿ
ಖಾಲಿ ಇರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ನಮ್ಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಅದನ್ನು ಸಹ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿರೋದ್ರಿಂದ ಅವ್ರ ಗಮನಕ್ಕೆ ತೊಗೊಂಬಂದು ಶಾಸಕರ ಗಮನಕ್ಕೆ ತೊಗೊಂಬಂದು ಡಿಸ್ಕಷನ್ಸ್ ಮಾಡಿ ನಾವೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ತನಕ ಎಲ್ಲರೂ ಸಹಕಾರ ಕೊಡಬೇಕು. ಅಲ್ಲಿವರೆಗೂ ಅದಕ್ಕೆ ನಾವು ಈಗ ಎಲ್ಲ ವ್ಯಾಪಾರಸ್ಥರಿಗೆ ಮನವಿ ಮಾಡ್ತಾ ಇದ್ದೇವೆ, ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಇದೇ ಹಂತದಲ್ಲೇ ಮುಗಿಸ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂದರೆ ನಗರಸಭೆ ಆಗಿರ್ಬೋದು, ತಾಲೂಕು ಆಡಳಿತ ಇರ್ಬೋದು ಅಥವಾ ಜಿಲ್ಲಾ ಆಡಳಿತ ಇರ್ಬೋದು, ಅದು ಯಾವಾಗಲೂ ನಿಮ್ಮ ವ್ಯಾಪಾರಸ್ಥರ ಪರವಾಗಿರುತ್ತೆ ಮತ್ತು ಸೌಲಭ್ಯಗಳ ಕೊಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥದ್ದು ಮತ್ತು ಚಿಂತನೆ ಮಾಡುವಂಥ ನಿಟ್ಟಿನಲ್ಲಿ ಇರ್ತದೆ. ಹಾಗಾಗಿ ಎಲ್ಲ ವ್ಯಾಪಾರಸ್ಥರು ಏನು ಹೋರಾಟ ಮಾಡ್ತಿದ್ರಿ, ದಯವಿಟ್ಟು ಇದೇ ಹಂತದಲ್ಲೇ ತಮ್ಮ ಹೋರಾಟವನ್ನು ಹಿಂತೆಗೆದುಕೊಳ್ಬೇಕಂತ ನಾನು ಜಿಲ್ಲಾಡಳಿತದ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ ಮತ್ತೊಂದು ಸಾರಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಪ್ರತಿ ಎಕರೆಗೆ 10 ಕ್ವಿಂಟಲ್ ಜೋಳ ಖರೀದಿಗೆ ಸರ್ಕಾರ ಆದೇಶ ಮಾಡಿದೆ. ಆದರೆ ಕಳೆದ ಸಲ 20 ಕ್ವಿಂಟಲ್ ಖರೀದಿ ಮಾಡಿತ್ತು. ಈ ಸಲವೂ ಪ್ರತಿ ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿಸಲು ಕೃಷಿ ಸಚಿವರಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಮನವಿ ಮಾಡಿದ್ದಾರೆ. ಈ ವಿಷಯವಾಗಿ ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಿದ ಶಾಸಕರು ಪ್ರತಿ ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿಸಲು ಆದೇಶಿಸಬೇಕು ಹಾಗೂ ಕೇಂದ್ರ ಸರ್ಕಾರಕ್ಕೆ 3 ಲಕ್ಷ ಟನ್ ಜೋಳ ಖರೀದಿಸಲು ಶಿಫಾರಸು ಮಾಡುವಂತೆ ಕೋರಿದ ಶಾಸಕರ ಮನವಿಗೆ ಸ್ಪಂದಿಸಿದ ಸಚಿವಾಲಯ ಜನವರಿ 2/1/2025 ಅಂದರೆ ನಾಳೆ ಜರುಗುವ ಸಚಿವ ಸಂಪುಟ ಉಪಸಮಿತಿಯ ಸಭೆಯ ಕಾರ್ಯಸೂಚಿಯಲ್ಲಿ ಈ ವಿಷಯವನ್ನು ಸೇರ್ಪಡೆಗೊಳಿಸುವಂತೆ ಸಚಿವರಿಂದ ನಿರ್ದೇಶಿತನಾಗಿದ್ದೇನೆ ಎಂದು ಆಪ್ತ ಕಾರ್ಯದರ್ಶಿ HB ಪ್ರಭಾಕರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯುವ ಸಭೆಯಲ್ಲಿ ಯಾವ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ಎಲ್ಲರೂ ಕಾಯಬೇಕಾಗಿದೆ. ಕಳೆದ ಸಲ ಖರೀದಿಸಿದಂತೆ ಈ ಸಲವೂ 20 ಕ್ವಿಂಟಲ್ ಖರೀದಿಸಲು ಆದೇಶ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ನಾಳೆ ರಾಯಚೂರಿನ ಪಂಡಿತ್ ಸಿದ್ದರಾಮ್ ಜಮಲ್ದಿನಿ ರಂಗಮಂದಿರದಲ್ಲಿ ಚಂದ್ರಶೇಖರ್ ಬಾಳೆಯವರ ಒಡನಾಡಿ ಬಳಗದಿಂದ ಬಾಳೆಯವರ ಅಭಿನಂದನಾ ಗ್ರಂಥ ಅರುಣೋದಯ ಬಿಡುಗಡೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಅವಿಭಜಿತ ರಾಯಚೂರು ಜಿಲ್ಲೆಯ ಜನ ಚಳುವಳಿಗಳ ಅರ್ಧ ಶತಮಾನದ ಎಡ ಮತ್ತು ಪ್ರಜಾಸತ್ತಾತ್ಮಕ ಚಳುವಳಿಗಳ ಪ್ರಾರಂಭ ಮತ್ತು ಬೆಳೆದು ಬಂದ ಪರಂಪರೆಯ ಇತಿಹಾಸದಲ್ಲಿ ಸಾರ್ಥಕ ಬದುಕು ಸಾಗಿಸಿದ ಚಂದ್ರಶೇಖರ್ ಬಾಳೆ ಹಾಗೂ ದಿವಂಗತ ಪುರುಷೋತ್ತಮ್ ಕಲಬಂಡಿ ಜೊತೆಗೂಡಿ ಈ ಪ್ರದೇಶದಲ್ಲಿ ರೈತ, ಕಾರ್ಮಿಕರ, ವಿದ್ಯಾರ್ಥಿ, ಯುವಜನ, ಮಹಿಳಾ ಮತ್ತು ಸಾಂಸ್ಕೃತಿಕ ಸಂಘಟನೆಗಳನ್ನು ಕಟ್ಟಿ ಉಳಿಸಿ ಬೆಳೆಸಿದವರಾಗಿದ್ದರು. ಕರ್ನಾಟಕ ಪ್ರಾಂತ ರೈತ ಸಂಘಟನೆಯನ್ನು ಕಟ್ಟಿ ನಾರಾಯಣಪುರ ಬಲದಂಡೆ ಕಾಲುವೆ ಜಾರಿಗಾಗಿ ಹೋರಾಟದ ಪ್ರಮುಖ ಪಾತ್ರ ವಹಿಸಿದ ಚಂದ್ರಶೇಖರ್ ಬಾಳೆಯವರ ಹೋರಾಟದ ಕುರಿತು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ನಾಳೆ ರಾಯಚೂರಿನ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದು, ಒಡನಾಡಿಗಳು, ಹಿತೈಷಿಗಳು ಎಲ್ಲರೂ ಭಾಗವಹಿಸಲು ಸಂಘಟಕರು ಮನವಿ ಮಾಡಿದ್ದಾರೆ. ಶಾಸಕ ಹಂಪನಗೌಡ ಬಾದರ್ಲಿಯವರ 74ನೇ ಜನ್ಮದಿನದ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪತ್ರಿಕಾ ವಿತರಕರಿಗೆ ಸ್ವೆಟರ್ ಹಂಚಲಾಯಿತು. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವೈ ಅನಿಲ್ ಕುಮಾರ್ ಮಾತನಾಡಿ, ಅಭಿವೃದ್ಧಿ ಹರಿಕಾರ ಜನಪ್ರಿಯ ಶಾಸಕರಾದ ಹಂಪನಗೌಡ ಬಾದರ್ಲಿಯವರ ಹುಟ್ಟುಹಬ್ಬದ ಅಂಗವಾಗಿ ಪತ್ರಿಕಾ ವಿತರಕರಿಗೆ ಸ್ವೆಟರ್ ವಿತರಣೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವೇಳೆ ನಗರಸಭೆ ಸದಸ್ಯ ಶೇಖರಪ್ಪ ಗಿಣಿವಾರ್, ನಗರ ಘಟಕದ ಅಧ್ಯಕ್ಷ ಕಾಜಿ ಮಲ್ಲಿಕ್ ಸೇರಿದಂತೆ ಪತ್ರಿಕಾ ವಿತರಕರು ಇದ್ದರು. ಸಿಂಧನೂರು ವತಿಯಿಂದ ಈ ದಿನ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಸಾಹೇಬರ ಒಂದು 74ನೇ ಹುಟ್ಟುಹಬ್ಬದ ಅಂಗವಾಗಿ ದಿನಪತ್ರಿಕೆಗಳ ವಿತರಕರ ಒಂದು ಯುವಕರಿಗೆ ಈ ದಿನ ಸ್ವೆಟರ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಜಿ ಮಲ್ಲಿಕ್ ಕೊಟ್ಟಿದ್ರು ಹಾಗೂ ವೀರಭದ್ರಪ್ಪ ಅವರಿಗೆ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶೇಖರಪ್ಪ ಗಿಣಿವಾರ್ ಅವರಿಗೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಭೀಮಣ್ಣ ಬೆಳಗುರ್ಕಿ ಅವರಿಗೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಆ ಭಗವಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಸಾಹೇಬರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚು ವೃದ್ಧಿಸಲಿ ಅಂತ ಕೇಳಿಕೊಳ್ತಾ, ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸಂಚಾರಿ ನಿಯಂತ್ರಕರಾದ ಅಯ್ಯನಗೌಡ ಕಲ್ಮಂಗಿ ಅವರು ಸೇವಾ ನಿವೃತ್ತಿ ಹೊಂದಿದ್ದು, ಅದರ ನಿಮಿತ್ತ ಸಮಾರಂಭವನ್ನು ನಗರದ KSRTC ಡಿಪೋದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 22 ವರ್ಷಗಳ ಕಾಲ ಅಧಿಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಅಯ್ಯನಗೌಡ ಅವರ ಸೇವೆ ಅನನ್ಯ ಮತ್ತು ಹೊಸದಾಗಿ ಬರುವ ಸಿಬ್ಬಂದಿಗಳಿಗೆ ಇವರ ಜೀವನ ಹಾಗೂ ಕರ್ತವ್ಯ ಶ್ರದ್ಧೆ ಮಾರ್ಗದರ್ಶಕ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ಘಟಕ ವ್ಯವಸ್ಥಾಪಕರಾದ ಎಂ ಹೊನ್ನಪ್ಪ ಹೇಳಿದರು. ನಂತರ ಅನೇಕ ಸಿಬ್ಬಂದಿಗಳು ಹಾಗೂ ಅಯ್ಯನಗೌಡ ಅವರ ಒಡನಾಡಿಗಳು ಅಯ್ಯನಗೌಡರ ಸೇವೆ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ವೇಳೆ ಮಂಜುನಾಥ್ ಪಾರು ಪತ್ತೆದಾರ್, ಶ್ರೀಕಾಂತ್ ಕುದುರೆ, ಕಿರಣ್ ಗೌಡ ಕಾರ್ಯಕ್ರಮದ ನಿರೂಪಣೆ ವೀರೇಶ್ ಗೋನ್ವಾರ್ ನೆರವೇರಿಸಿದರು. ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಅಯ್ಯನಗೌಡ ಅವರ ಕುಟುಂಬಸ್ಥರು, ಹಿತೈಷಿಗಳು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.
ನ್ಯೂಸ್, ಇದು ನಿಮ್ಮ ಧ್ವನಿ.